ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಕನ್ನಡ ಸೆಕೆಂಡ್ PUC ಕನ್ನಡ ರೀ. 2 ಅಂಕ 3 ಅಂಕ ಮತ್ತು 4 ಅಂಕ ಮಾರ್ಕ್ಸ್ ಮೋಸ್ಟ್ accepted ಕ್ವಶನ್ ಫಾರ್ ದ ಆನ್ಯುವಲ್ ಎಕ್ಸಾಮಿನೇಷನ್ 2020. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಕ್ವಶನ್ ಗಳನ್ನ ನಿಮ್ಗೆ ಎಕ್ಸಾಮ್ಕ 2020 ವಾರ್ಷಿಕ ಎಕ್ಸಾಮ್ಕ ಬೀಳ್ತಾವ. 2 ಅಂಕ 3 ಅಂಕ 4 ಅಂಕ ದ್ವಿತೀಯ PUC ಮಾಲಿಕೆ ಅಂದ್ರ ದ್ವಿತೀಯ PUCಗೆ 80 ಅಂಕಗಳನ್ನ ನೀವು ತೆಗೆದುಕೊಳ್ಳಬಹುದ್ರಿ. 80 ಔಟ್ ಆಫ್ ಮೋಸ್ಟ್ ಅವುಗಳನ್ನ ಸರಿಯಾಗಿ ಓದ್ಬೇಕು. ನಾವು ಬ್ಲೂ ಪ್ರಿಂಟ್ ಪ್ರಕಾರ ಏನ್ ಮಾಡ್ತೀವ್ರಿ, ಸರಿಯಾದ ಕ್ವಶನ್ ಗಳನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಅಕ್ಸೆಪ್ಟೆಡ್ ಕ್ವಶನ್ ಫಾರ್ ದ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಫಾರ್ 2020 ಎದ್ರ ಪ್ರಕಾರದ ಫಾರ್ ಬ್ಲೂ ಪ್ರಿಂಟ್ ಪ್ರಕಾರ ನಾಮ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ತೆಗೆದಿದೀವ್ರಿ. ಆ ಕಾರಣಕ್ಕ ಈಗೇನ್ ನೋಡಿದ್ರೆ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋಣ ಸ್ನೇಹಿತರೆ. 2 ಅಂಕದ ಪ್ರಶ್ನೆಗಳು. ವಿಡಿಯೋನ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಸ್ಕಿಪ್ ಮಾಡ್ರೆ ನಿಮ್ಗ ಲಾಸ್. ವಿಡಿಯೋನ ಕೊನೆ ತನಕ ನೋಡ್ರಿ. ವಿಡಿಯೋ ನಿಮ್ಗ ಚಲೋ ಅನಿಸ್ರ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ಬರ್ರಿ ಇವತ್ತ 2 ಅಂಕದ ಪ್ರಶ್ನೆಗಳನ್ನ ನೋಡು ಫಸ್ಟ್, ಆಮೇಲೆ 3 ಅಂಕದ, ಆಮೇಲೆ 4 ಅಂಕದ ಪ್ರಶ್ನೆಗಳನ್ನ ನೋಡುನು. ತಿಳಿದವ ಈ ಚಾಪ್ಟರ್ ಒಳಗ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋಣ. 2 ಅಂಕದ ಪ್ರಶ್ನೆಗಳನ್ನ ನೋಡು. ಆ 2 ಮಾರ್ಕ್ಸ್ ಕ್ವಶನ್ಸ್. ಸೆಕೆಂಡ್ ಕ್ವಶನ್, ಬಹುರೂಪಿ ವಿದ್ಯಾ ರಾವಣ ಏನೆಂದು ಆಶ್ವಾಸನೆಯನ್ನ ಇತ್ತು? ರಾವಣ ತನ್ನ ಅಂತಃಪುರ ಸ್ತ್ರೀಯರಿಗೆ ಹೇಗೆ ಸಂತೈಸಿದನು? ರಾವಣ ಜಾನಕಿಯನ್ನ ನೋಡಲು ಎಲ್ಲಿಗೆ ಯಾರು ಬರುವಂತೆ ಬಂದನು? ತದನಂತರ ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣ ಸೊಕ್ಕಿನಿಂದ ಸೀತೆಯನ್ನು ದೇಶಿಸಿ ಆಡಿದ ಮಾತುಗಳ್ಯಾವವು? ತದನಂತರ ಕ್ವಶನ್, ರಾವಣ ತನ್ನನ್ನ ಅವಿವೇಕಿ ಎಂದು ಏಕೆ ಕರೆದುಕೊಂಡ? ರಾವಣಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನ ವಿವರಿಸಿ ಹೇಳ್ತಾರ. ಯಾಕೆ ಮೂಡಿತ್ರಪ್ಪ ಅದ? ತದನಂತರ ಕ್ವಶನ್ ಯಾವ್ದಂದ್ರ, ವ್ಯಸನಿಗಳು ಏನೆಲ್ಲವನ್ನ ನಿರ್ಲಕ್ಷಿಸುತ್ತಾರೆ? ತದನಂತರ ರಾವಣನನ್ನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ತದನಂತರ ಈಗಾಗಲೇ ಸೀತೆಯನ್ನ ರಾಮನಿಗೊಪ್ಪಿಸಲು ರಾವಣ ಬಯಸುವುದೇಕೆ? ಕ್ವಶನ್ 2 ಅಂಕದ, ರಾಮನು ಅಂತಿಮವಾಗಿ ಯಾವ ನಿರ್ಧಾರವನ್ನ ಬರುತ್ತಾನೆ? ಇದು ಫಸ್ಟ್ ಒನ್ ರೀ. ತದನಂತರ ಪಗೆಯಂಬಾಲಕನೆಂಬರೆ ಈ ಪದ್ಯದ ಕ್ವಶನ್ಗಳನ್ನು 2 ಅಂಕದ, ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆ? ತದನಂತರ ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥ ಅಭಿಪ್ರಾಯವೇನು? ಮಳೆ ಮತ್ತು ಬಂಧುಗಳ ವಿಚಾರದ ಸೋಮನಾಥ ಅಭಿಪ್ರಾಯವೇನು? ತದನಂತರ ರಾಜ್ಯ ಮತ್ತು ಮಂತ್ರಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ? ತದನಂತರ ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರ್ಬೇಕೆಂಬುದನ್ನು ತಿಳಿಸಿದ್ದಾರೆ. ಕ್ವಶನ್ ಇಂಪಾರ್ಟೆಂಟ್ ಆಗಿರ್ತಾವ ನೋಡ್ರಿ. ತದನಂತರ ಲಾಸ್ಟ್ ಒನ್ ರೀ, ಮೂಲಕ ಸೋಮನಾಥ ಅಭಿಪ್ರಾಯವನ್ನು ಏನ್ ಹೇಳಿದಾರ? ತದನಂತರ ಬೆಳಗುವ ಜಾವ, ತದನಂತರ ಶಿಲುಬೆಗೆ ಏರಿದಾಗ KS ನಿಸಾರ್ ಅಹಮದ್ ಅವರ ಕ್ವಶನ್ ಅದಾವ. ಮುಟ್ಟಿಸಿಕೊಂಡವನು ಈ ಚಾಪ್ಟರ್ ಒಳಗ ಮೋಸ್ಟ್ ಏಬಲ್ ಯಾವಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 2 ಅಂಕದ ಪ್ರತಿಯೊಂದು ಚಾಪ್ಟರ್ ಮೇಲೆ ಪ್ರತಿಯೊಂದು ಗದ್ಯದ ಮೇಲೆ ನಾನು ತೆಗ್ದೀನಿ ನಾವು. ಇದ್ರೊಳಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ತೆಗೆದನ್ರಿ, ಅವುಗಳನ್ನ ನೋಡ್ಕೋರಿ ಸರಿ ಹಂಗ. ತದನಂತರ ಬದುಕನ್ನು ಪ್ರೀತಿಸಿದ ಸಂತ HR ರಾಮಕೃಷ್ಣ ಅವರು ಬರ್ದಾರ. ಇದ್ರೊಳಗ 1 ಅಂಕದ ಪ್ರಶ್ನೆಗಳನ್ನ ನೀವು ನೋಡ್ಬೋದು. ಹಳ್ಳಿಯ ಚಹಾ ಹೋಟೆಲ್ ವೀರೇಂದ್ರ ಸಿಂಪಿ ಅವರು ಬರ್ದಾರ್ರಿ. ಇಲ್ಲಿ ನೋಡ್ಕೋಬಹುದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನಿವ
ನೀವು ಸರಿಯಾಗಿ ನೋಡಿದ್ದೆ ಆದಲ್ಲಿ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಳಬಹುದು. ತದನಂತರ 3 ಅಂಕದ ಪ್ರಶ್ನೆಗಳ ಯಾವ್ದ ಸಾಂದರ್ಭಿಕ ವಿವರ ಅಥವಾ ಸಾಂದರ್ಭಿಕ ವಿವರಣೆ. ಇನ್ನು ಹುಟ್ಟದಿಯರಲ್ಲಿ ನಾರ್ಯವಳ ಕುಮಾರ ಇಲ್ಲಿ ಆಯ್ಕೆ ಸ್ವಾರಸ್ಯ ಸಂದರ್ಭ ಎಲ್ಲಾನ ಬರಿಬೇಕ್ರಿ. ಅಂದ್ರ ಇಂಪಾರ್ಟೆಂಟ್ ಆಗ್ತಾವ. ಪ್ರತಿಯೊಂದು ಚಾಪ್ಟರ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವ. ಇವ 3 ಅಂಕಕ್ಕ ಫಿಕ್ಸ್ ಅನ್ನ ಆಗಿರ್ತಾವ. ಈ ಒಳಗ ಕಮೆಂಟ್ ಮಾಡ್ರಿ. PDF ಸೆಂಡ್ ಮೀ ಅಂದ್ರ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಕೃಷ್ಣೇಗೌಡನ ಆಣೆ ವೆರಿ ವೆರಿ ಇಂಪಾರ್ಟೆಂಟ್. ಸಂದರ್ಭ ಸಹಿತ ವಿವರಣೆ ಮಾಡ್ರಿ. ಇವು ಮೋಸ್ಟ್ ಇಂಪಾರ್ಟೆಂಟ್. ತದನಂತರ ಲಾಸ್ಟ್ ರೀ 4 ಅಂಕದ ಪ್ರಶ್ನೆ ಉತ್ತರಗಳು. ಪ್ರಶ್ನೆಗಳನ್ನು ಯಾವ ಬರ್ತಾವ ಎಂಬುದನ್ನು ನೋಡ್ರಿ. ಬಸವಣ್ಣರ ವಚನಗಳ ಇದ್ರೊಳಗು 4ರಿಂದ 5 ಕ್ವಶನ್ ಬರ್ತಾವ್ರಿ. ಉರಿಲಿಂಗ ಪೆದ್ದಿಯ ವಚನಗಳ ಇದ್ರೊಳಗ 4 ಕ್ವಶನ್ ರೀ. ತದನಂತರ ಇನ್ನು ಹುಟ್ಟಿದರೆ ನಾರ್ಯವಳ ಕುಮಾರ